ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಉಪನ್ಯಾಸಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾವು ನಿಮಗೆ ಕರ್ನಾಟಕ CET ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್, CETಗೆ ಬ್ಲೂ ಪ್ರಿಂಟ್ ಇದೆಯಾ? ಖಂಡಿತ ಬ್ಲೂ ಪ್ರಿಂಟ್ ಇಲ್ಲಪ್ಪ. ಯಾವ ಬ್ಲೂ ಪ್ರಿಂಟು ಯಾರೂ ಕೊಟ್ಟಿಲ್ಲ. PUC ಎಕ್ಸಾಮ್ಗೊಂದು ಬ್ಲೂ ಪ್ರಿಂಟ್ ಅಂತ ಬರುತ್ತೆ, ಮಾಡೆಲ್ ಪೇಪರ್ಸ್ ಬರುತ್ತೆ. CETಗೆ ಆ ಥರದ್ದು ಯಾವುದೂ ಬಂದಿಲ್ಲ, ಇದುವರೆಗೂ ಯಾರೂ ಕೊಟ್ಟಿಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಲಿ, PU ಬೋರ್ಡ್ ಆಗಲಿ ಯಾವುದೇ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿಲ್ಲ. ನಾವು ಹೇಳ್ತಾ ಇರೋದು ನಮ್ಮ 26 ವರ್ಷದ ಅನುಭವವನ್ನು ಆಧರಿಸಿ ಈ ರೀತಿಯ ಪ್ರಶ್ನೆಗಳು ಬರಬಹುದು ಅಂತ ಹೇಳ್ತಾ ಇದ್ದೀವಿ. ಕಳೆದ ವರ್ಷ ನಾವು ಯಾವ ರೀತಿಯ ಪ್ರಶ್ನೆಗಳನ್ನು ಗೆಸ್ ಮಾಡಿದ್ವಿ, 60ರಲ್ಲಿ 53ರಿಂದ 54 ಪ್ರಶ್ನೆಗಳು ಇದೇ ರೀತಿ ಬಂದಿತ್ತು. ಈ ವರ್ಷ ಬರಬಹುದು, ಬಾರದಿರಬಹುದು. ಇದು ನಮ್ಮ ಒಂದು ಗೆಸ್ ಅಷ್ಟೇ. ಹೀಗೆ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಇರಲಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿದನ್ನು 2 ಭಾಗದಲ್ಲಿ ಕಲಿಸ್ತಾ ಇದ್ದೀವಿ. ಮೊದಲ ಭಾಗ ಫಸ್ಟ್ ಇಯರ್, ಇದು ಪಾರ್ಟ್ 1. ಮುಂದಿನ ಭಾಗ ಸೆಕೆಂಡ್ ಇಯರ್. ಫಸ್ಟ್ ಇಯರಿಂದ ಎಷ್ಟು ಕ್ವಶನ್ ಬರ್ತದೆ? 13, 14, 15, 16 ಬರ್ಬೋದು. ಅಸ್ಯೂಮ್ ದಟ್ ಯು ವಿಲ್ ಗೆಟ್ 16 ಕ್ವಶನ್ಸ್. ಫಸ್ಟ್ ಇಯರಿಂದ ಕಡಿಮೆ ಪ್ರಶ್ನೆಗಳು ಬಂದಷ್ಟು ನಿಮ್ಗೆ ಅಡ್ವಾಂಟೇಜ್. ಯಾಕೆಂದರೆ ಫಸ್ಟ್ ಇಯರಲ್ಲಿ ನೀವು ಸರಿಯಾಗಿ ಓದಿಲ್ಲ, ಅದಕ್ಕೋಸ್ಕರ. ಅಥವಾ ಸೆಕೆಂಡ್ ಇಯರ್ಗೆ ಓದಿದಷ್ಟು ಫಸ್ಟ್ ಇಯರ್ ಓದಲಿಲ್ಲ. ವಿದ್ಯಾರ್ಥಿಗಳೇ, ಬ್ಲೂ ಪ್ರಿಂಟನ್ನು ಪ್ರಾರಂಭ ಮಾಡೋಣ. ಮೊದಲನೇ ಚಾಪ್ಟ್ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಚಾಪ್ಟರ್ ಯಾವುದು? ಸೆಟ್ಸ್. ಸೆಟ್ಸಲ್ಲಿ ನಿಮ್ಗೆ ಏನೆಲ್ಲ ಬರ್ಬೋದು? ರೋಸ್ಟರ್ ಫಾರ್ಮು, ಸೆಟ್ ಬಿಲ್ಡರ್ ಫಾರ್ಮು, ಸಿಂಗಲ್ಟನ್ ಸೆಟ್ಟು, ಸಬ್ಸೆಟ್ಟು, ಪ್ರಾಪರ್ ಸಬ್ಸೆಟ್ಟು, ಯೂನಿವರ್ಸಲ್ ಸೆಟ್ಟು, ಪವರ್ ಸೆಟ್ಟು, ಡಿಸ್ಜಾಯಿಂಟು, ವೆನ್ ಡಯಾಗ್ರಾಮ್ಸು, ಯೂನಿಯನ್ನು, ಇಂಟರ್ಸೆಕ್ಷನ್ನು, ಡಿಫ್ರೆನ್ಸು, ಕಾಂಪ್ಲಿಮೆಂಟು, ಡಿಮಾರ್ಗನ್ಸ್ ಲಾಸ್, ಇಷ್ಟೆಲ್ಲ ಕೇಳ್ಬೋದು. ಇದರಲ್ಲಿ ನಿಮಗೆ ಡಿಮಾರ್ಗನ್ಸ್ ಲಾಸ್ ತುಂಬ ಇಂಪಾರ್ಟೆಂಟು, ವೆನ್ ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟು, ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ತುಂಬ ಇಂಪಾರ್ಟೆಂಟು. ಇಲ್ಲಿ ಪವರ್ ಸೆಟ್ ಬಗ್ಗೆ ಶ್ರದ್ಧೆಯಿಂದ ನೋಡಿ, ಯೂನಿವರ್ಸಲ್ ಸೆಟ್ ಬಗ್ಗೆ ನೋಡಿ. ಇದರಲ್ಲಿ ಯಾವುದಾದ್ರೂ ಒಂದರ ಮೇಲೆ ಒಂದು ಪ್ರಶ್ನೆ ಅಥವಾ ಇದರದ್ದು ಅಪ್ಲಿಕೇಶನ್ ಮೇಲೆ ಒಂದು ಪ್ರಶ್ನೆ ಬರ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. N of A union B is equal to N of A plus N of B minus N of A intersection B. ಈ ಕಾನ್ಸೆಪ್ಟ್ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು. ಸೆಟ್ಸಿಂದ ನಿಮಗೆ ಒಂದು ಪ್ರಶ್ನೆ ಬರ್ತದೆ. ಈಗ ನೆಕ್ಸ್ಟ್ ಚಾಪ್ಟರ್ ಯಾವುದು? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇಲ್ಲಿ ನಿಮಗೆ 1 ಅಥವಾ 2 ಪ್ರಶ್ನೆಗಳು ಬರ್ಬೋದು. ಇಲ್ಲಿ ನಿಮಗೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಆಫ್ ದಿ ಸೆಟ್ಸಿಂದ ಕೇಳ್ಬೋದು, ಅಂದರೆ A ಕ್ರಾಸ್ B. ನಂಬರ್ ಆಫ್ ಸೆಟ್ಸ್ ಇನ್ A ಕ್ರಾಸ್ B ಕೇಳ್ಬೋದು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಕ್ರಾಸ್ B ಕೇಳ್ಬೋದು. ರಿಲೇಷನ್ ಆಫ್ ಎ ಫಂಕ್ಷನ್, ರಿಲೇಷನ್ ಬಗ್ಗೆ ಕೇಳ್ಬೋದು. ಅಥವಾ ಕೊಟ್ಟಿರೋದು ರಿಲೇಷನ್ನ ಫಂಕ್ಷನ್ನ ಅಂತ ಕೇಳ್ಬೋದು. ಅದನ್ನು ದಾಟಿದ್ರೆ ತುಂಬ ಇಂಪಾರ್ಟೆಂಟಾಗಿ ನೀವು ಕಲ್ತ್ಕೋಬೇಕಾಗಿರೋದು ಡೊಮೈನ್ ಅಂದ್ರೇನು, ಕೋಡೊಮೈನ್ ಅಂದ್ರೇನು, ರೇಂಜ್ ಅಂದ್ರೇನು, ಆ್ಯಂಡ್ ಆಲ್ಜಿಬ್ರಾ ಆಫ್ ಫಂಕ್ಷನ್ಸ್. ಡೊಮೈನು, ಕೋಡೊಮೈನು, ರೇಂಜು. ಕೋಡೊಮೈನಿಗೂ ರೇಂಜ್ಗೂ ಡಿಫ್ರೆನ್ಸ್ ಹೇಳ್ತೀರಾ? ಕೋಡೊಮೈನ್ ಕೊಟ್ಟಿರ್ತಾರೆ, ರೇಂಜನ್ನು ನಾವು ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್, ಎಫ್ ಈಸ್ ಡಿಫೈನ್ಡ್ ಫ್ರಮ್ ಆರ್ ಟು ಆರ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಇಲ್ಲಿ ಆರ್ ಅನ್ನೋದು, ಮೊದಲನೇ ಆರ್ ಅನ್ನೋದು ಡೊಮೈನನ್ನು ಹೇಳಿದ್ರೆ, ಎರಡನೇ ಆರು ನಿಮಗೆ ಕೋಡೊಮೈನನ್ನು ಹೇಳ್ತದೆ. ಈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇದೆಯಲ್ಲ, ಸೈನ್ ಎಕ್ಸ್ ಅದು ರೇಂಜ್ ಹೇಳಿ. ಅಫ್ಕೋರ್ಸ್ ಅದರ ಡೊಮೈನ್ ಸೆಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಸೈನ್ ಎಕ್ಸ್ ರೇಂಜು -1 to +1. ಸೊ ನಾವು ಏನು ಕಂಡುಹಿಡಿತೀವಲ್ಲ, ಅದು -1 to +1 ಈಸ್ ದ ರೇಂಜ್. ಏನು ಕೊಟ್ಟಿರ್ತಾರೆ ಅದು ಕೋಡೊಮೈನ್. ಸೊ ನಿಮಗೆ ಈ ಚಾಪ್ಟ್ರಿಂದ ಬಹುಶಃ ಡೆಫಿನೇಷನಿಂದ ದಾಟಿದ್ರೆ ಡೊಮೈನ್, ಕೋಡೊಮೈನಿಂದ ಅದು ದಾಟಿದ್ರೆ ಈವನ್ ಆಡ್ ಫಂಕ್ಷನ್ಸ್ ಕೇಳ್ಬೋದು. ಅದನ್ನು ದಾಟಿದ್ರೆ ಪೀರಿಯಾಡಿಕ್ ಫಂಕ್ಷನ್ಸ್ ಬಗ್ಗೆ ಕೇಳ್ಬೋದು. ಇದಿಷ್ಟನ್ನು ಕಾನ್ಸಂಟ್ರೇಟ್ ಮಾಡಿರಿ. ಸೊ ಪೀರಿಯಾಡಿಕ್ ಫಂಕ್ಷನ್ ಎಕ್ಸಾಂಪಲ್ ಹೇಳಿ. ಪೀರಿಯಾಡಿಕ್ ಫಂಕ್ಷನ್ ಸೈನ್ ಎಕ್ಸ್ ಇಸ್ ಎ ಪೀರಿಯಾಡಿಕ್ ಫಂಕ್ಷನ್, ಪೀರಿಯಡ್ ಇಸ್ ಈಕ್ವಲ್ ಟು 2π. ಇನ್ನೊಂದು ಇಂಪಾರ್ಟೆಂಟ್ ಕಲಿಬೇಕಿಲ್ಲಿ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. JEE ವಿದ್ಯಾರ್ಥಿಗಳಿಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಂಥರ ತೀರಾ ಇಂಪಾರ್ಟೆಂಟ್ ಆಗಿರುವಂಥದ್ದು. PUC ಮತ್ತು CET ಕೂಡ ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ.
ಆದ್ದರಿಂದ ನೀವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನನ್ನು ಸ್ವಲ್ಪ ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ. ಇದಲ್ಲದೆ ಮಾಡ್ಯುಲಸ್ ಆಫ್ ಎ ಫಂಕ್ಷನ್, ಮಾಡ್ಯುಲಸ್ಸಿಂದ ಕೂಡ ನೀವು ಒಂದಷ್ಟು ವಿಚಾರಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದಾಗ್ತದೆ. ಈಗ 2ನೇ ಚಾಪ್ಟರ್ ಆಯಿತು. 3ನೇ ಚಾಪ್ಟ್ರು ಯಾವುದು? ಟ್ರಿಗನಾಮೆಟ್ರಿ. 3ನೇ ಚಾಪ್ಟ್ರು ಟ್ರಿಗನಾಮೆಟ್ರಿ. ಇಲ್ಲಿ ನಿಮಗೆ ಆ್ಯಂಗಲ್ಸ್ ಆ್ಯಂಡ್ ದೇರ್ ಮೆಷರ್ಮೆಂಟ್ಸ್, ಇಲ್ಲಿ ಡಿಗ್ರಿ ಮೆಷರು, ರೇಡಿಯನ್ ಮೆಷರು, ಕನ್ವರ್ಷನ್ ಫ್ರಮ್ ಡಿಗ್ರಿ ಟು ರೇಡಿಯನ್ನಿಂದ ಒಂದು ಪ್ರಶ್ನೆ ಬರ್ಬೋದು. ಗೊತ್ತಿದೆಯಲ್ಲ? ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ, π/6 ರೇಡಿಯನ್ಸ್ ಇಸ್ ಈಕ್ವಲ್ ಟು 30 ಡಿಗ್ರೀಸ್. ಇದ್ರ ಮೇಲೆ ಪ್ರಶ್ನೆಗಳು ಬರಬಹುದು. ಇದನ್ನು ದಾಟಿದ್ರೆ ನಿಮಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಫ್ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಕೇಳ್ಬೋದು. ಮಲ್ಟಿಪಲ್ ಆ್ಯಂಗಲ್ ಅಂದರೆ ಗೊತ್ತಿದೆ ಅಲ್ಲ, ಸೈನ್ ಟು ಎ, ಕಾಸ್ ಟು ಎ, ಆಯಿತಾ? ಇದು ಸಬ್ ಮಲ್ಟಿಪಲ್ ಅಂದರೆ ಸೈನ್ a/2, ಕಾಸ್ a/2. ಇಲ್ಲಿ ನಿಮಗೆ ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕಾಸ್ ಟು ಎ, ಕಾಸ್ ಟು ಎಗೆ ಎಷ್ಟೊಂದು ಫಾರ್ಮುಲಾ ಇದೆ ಹೇಳ್ತೀರಾ? 2 cos square a minus 1, 1 minus 2 sin square a, 1 minus tan square a by 1 plus tan square a, cot square a minus 1 by cot square a plus 1, ಆಮೇಲೆ ಕಾಸ್ ಪವರ್ 4a ಮೈನಸ್ ಸೈನ್ ಪವರ್ 4a. ಈ ಥರ ಎಲ್ಲ ಫಾರ್ಮುಲಾಗಳನ್ನು ನೀವು ಕಲ್ತಿರಬೇಕು. ಇದರ ಅಪ್ಲಿಕೇಶನ್ ಕೂಡ ಬೇಕಾಗುತ್ತೆ ನಿಮಗೆ. ರೂಟ್ ಆಫ್ 1 ಮೈನಸ್ ಸೈನ್ 2 ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 2 ಥೀಟಾ ಅಂದರೆ ಏನು? ಅಥವಾ ರೂಟ್ ಆಫ್ 1 ಮೈನಸ್ ಕಾಸ್ 2 ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ 2 ಥೀಟಾ. ಯಾಕೆಂದರೆ ಇದನ್ನೆಲ್ಲ ನಾವು ಸೆಕೆಂಡ್ ಇಯರಲ್ಲಿ ಕೂಡ ಬೆಳೆಸ್ತೀವಿ, ಸೆಕೆಂಡ್ ಇಯರಲ್ಲಿ ಇಂಟಿಗ್ರಲ್ಸಲ್ಲಿ ಕಲಿತೀವಿ. ಆದ್ದರಿಂದ ಈ ಒಂದು ಚಾಪ್ಟರ್ನ ನೀವು ಬಹಳ ಶ್ರದ್ಧೆಯಿಂದ ಕಲಿಬೇಕು. ಈ ಚಾಪ್ಟ್ರಿಂದ ನಿಮಗೆ ಖಂಡಿತವಾಗಿಯೂ 2 ಪ್ರಶ್ನೆಗಳು ಬರುತ್ತೆ. ಮತ್ತು ಇದ್ರ ಜೊತೆಗೆ ವ್ಯಾಲ್ಯೂ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಫ್ ಸ್ಪೆಷಲ್ ಆ್ಯಂಗಲ್. ಸ್ಪೆಷಲ್ ಆ್ಯಂಗಲ್ಸ್ ಅಂದರೆ ಯಾವುದು? ನಿಮಗೆ ಈ 15 ಡಿಗ್ರಿ, 75 ಡಿಗ್ರಿ, 22.5 ಡಿಗ್ರಿ. ಇದ್ರ ಜೊತೆಗೆ ನೀವು ಟ್ರಿಗ್ನಾಮೆಟ್ರಿಕ್ ಇಕ್ವೇಷನ್ಸನ್ನು ಸಾಲ್ವ್ ಮಾಡೋದನ್ನು ಕಲ್ತಿರಬೇಕು. ನಿಮಗೆ ಆ್ಯಕ್ಚುಲಿ ಮುಂಚೆ ಇತ್ತು ಜನರಲ್ ಸೊಲ್ಯೂಷನ್ ಅಂತ, ನೀವು ಕಲ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಈ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ, ದೆನ್ ಥೀಟಾ ಇಸ್ ಈಕ್ವಲ್ ಟು n π ಪ್ಲಸ್ -1 ಪವರ್ n ಇಂಟು ಎಕ್ಸ್ ಅಂತ ಒಂದು ಫಾರ್ಮುಲಾ ಇತ್ತು. ಸೊ ಅದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಂದರೆ ಜನರಲ್ ಸೊಲ್ಯೂಷನ್ ಕಲ್ತ್ಕೊಂಡಿರಿ, ಬೇಕಾಗ್ತದೆ. ಸೊ ಈ ಒಂದು ಚಾಪ್ಟರಿಂದ ಟ್ರಿಗ್ನಾಮೆಟ್ರಿಯಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ಕ್ವಶನ್ಸ್. ನೆಕ್ಸ್ಟ್ ಚಾಪ್ಟರ್ ಯಾವುದು? ಕಾಂಪ್ಲೆಕ್ಸ್ ನಂಬರ್ಸ್. ನೆಕ್ಸ್ಟು ಕಾಂಪ್ಲೆಕ್ಸ್ ನಂಬರ್ಸ್. ಕಾಂಪ್ಲೆಕ್ಸ್ ನಂಬರ್ಸಿಂದ ಒಂದು ಕ್ವಶನ್ ಬರುತ್ತೆ. ಏನು ಕೇಳ್ಬೋದು? ಜನರಲಿ ಈ i⁻n ಬೇಸ್ಡೇ ಕ್ವಶನ್ಸು, ಕಾನ್ಸೆಪ್ಟ್ ಆಫ್ ಐ ಮೇಲೆ ಕೇಳ್ಬೋದು, ಅಥವಾ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ಗಳ ಮೇಲೆ ಕೇಳ್ಬೋದು, ಅಥವಾ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಮೇಲೆ ಕೇಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಈಕ್ವಾಲಿಟಿ ಆಫ್ ಕಾಂಪ್ಲೆಕ್ಸ್ ನಂಬರ್ ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಸೈನ್ ಎಕ್ಸ್ ಪ್ಲಸ್ ಐ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಕಾಸ್ 2x ಪ್ಲಸ್ ಐ ಸೈನ್ 2x, ದೆನ್ ಫೈಂಡ್ ಎಕ್ಸ್. ರಿಯಲ್ ಪಾರ್ಟನ್ನು ರಿಯಲ್ ಪಾರ್ಟ್ಗೆ ಈಕ್ವೇಟ್ ಮಾಡಿ, ಇಮ್ಯಾಜಿನರಿ ಪಾರ್ಟನ್ನು ಇಮ್ಯಾಜಿನರಿ ಪಾರ್ಟ್ಗೆ ಈಕ್ವೇಟ್ ಮಾಡಿ ಒಂದು ಜನರಲ್ ಸೊಲ್ಯೂಷನನ್ನು ಕಂಡುಹಿಡಿತೀವಿ. ನೆಕ್ಸ್ಟ್ ಏನು? ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ, ದೆನ್ ಮಾಡ್ z ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ಮಾಡ್ಯುಲಸ್ ಜೊತೆಗೆ ಇಂಪಾರ್ಟೆಂಟು ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಕಾಂಜುಗೇಟ್ ಅಂದ್ರೆ ಏನು? z ಈಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ, then z bar is equal to a minus ib. And you should know the properties of this. z bar andre ಏನು? mod z square. z plus z bar andre ಏನು? 2 times real part of z. z minus z bar andre ಏನು? 2i times imaginary part of z. ಇದೆಲ್ಲವನ್ನು ನೀವು ಕಲ್ತಿರಬೇಕು. ಇದಾದ್ಮೇಲೆ ನೀವು ಆರ್ಗ್ಯುಮೆಂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಬೇಕು. ವಾಟ್ ಈಸ್ ಆರ್ಗ್ಯುಮೆಂಟ್? ಆ್ಯಕ್ಚುಲಿ ಬುಕ್ಕಲ್ಲಿ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಮಿಸ್ಸೆಲಿನಿಯಸಲ್ಲಿ ಅಂತೂ ಇದ್ದೇ ಇರುತ್ತೆ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಬೈ ಎ, ವೇರ್ z ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ. ಸೊ ತುಂಬ ಇಂಪಾರ್ಟೆಂಟು. ಆರ್ಗ್ಯುಮೆಂಟು ಕೆಲವು ಸತಿ ಆ್ಯಂಪ್ಲಿಟ್ಯೂಡ್ ಅಂತ ಕೂಡ ಬರೆದಿರ್ತಾರೆ. ಸೊ ದಟ್ ಈಸ್ ಅನದರ್ ಪಾಯಿಂಟ್. ದೆನ್ ಈಗ ನಿಮಗೆ ಎಕ್ಸ್ ಆ್ಯಕ್ಸಿಸ್ಸು ವೈ ಆ್ಯಕ್ಸಿಸ್ಸನ್ನು ಬರೆದ್ರೆ ರೆಕ್ಟ್ಯಾಂಗ್ಯುಲರ್ ಕಾರ್ಟೀಸಿಯನ್ ಸಿಸ್ಟಮ್ ನಿಮ್ಗೆ ಗೊತ್ತಿದೆ. ಅದೇ ರೀತಿ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಆರ್ಗನ್ ಪ್ಲೇನ್, ವೇರ್ ರಿಯಲ್ ಆ್ಯಕ್ಸಿಸ್ ಇಸ್ ಟೇಕನ್ ಆಸ್ ಎಕ್ಸ್ ಆ್ಯಕ್ಸಿಸ್, ಇಮ್ಯಾಜಿನರಿ ಆ್ಯಕ್ಸಿಸ್ ಇಸ್ ಟೇಕನ್ ಆಸ್ ವೈ ಆ್ಯಕ್ಸಿಸ್. ಇದು ಇಂಪಾರ್ಟೆಂಟು. ಇದರ ಜೊತೆಗೆ ಕಾನ್ಸೆಪ್ಟ್ ಆಫ್ ಒಮೆಗಾ ಅಥವಾ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಬಹಳ ಇಂಪಾರ್ಟೆಂಟು. ಸಿ, ಇದರ ಡಿರೈವೇಷನ್ ನಿಮ್ಗೇನು ಇಂಪಾರ್ಟೆಂಟ್ ಇಲ್ಲ, ಆದರೂ ಕೇಳಿಸ್ಕೊಳ್ಳಿ. ಲೆಟ್ z is equal to cube root of 1, therefore z cube is equal to 1. z cube minus 1 cube is equal to 0. z minus 1 into z square plus z plus 1 is equal to 0.
ಸೊ ಇವಾಗ ಝೆಡ್ ವ್ಯಾಲ್ಯೂಸು -1 ಪ್ಲಸ್ i√3/2 ಆ್ಯಂಡ್ -1 ಮೈನಸ್ i√3/2 ಆ್ಯಂಡ್ z-1 ಇಸ್ ಈಕ್ವಲ್ ಟು 0ಗೆ ಈಕ್ವೇಟ್ ಮಾಡಿದ್ರೆ z ಇಸ್ ಈಕ್ವಲ್ ಟು 1 ಆಯಿತು. ಈ -1 ಪ್ಲಸ್ i√3/2ನ ಒಮೆಗಾ ಅಂತ ಕರೆದ್ರೆ -1 ಮೈನಸ್ i√3/2ನ ನಾವು ಒಮೆಗಾ ಸ್ಕ್ವೇರ್ ಅಂತ ಕರಿತೀವಿ. ಯಾಕೆ ಆ ಥರ ಕರಿತೀವಿ? ಯಾಕೆಂದ್ರೆ ಒಂದೊಂದು ಸ್ಕ್ವೇರ್ ಮಾಡಿದ್ರೆ ಇನ್ನೊಂದು ಸಿಗುತ್ತೆ. ಇಲ್ಲಿ ಪ್ರಾಪರ್ಟೀಸ್ ಬರುತ್ತೆ. ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1 ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಈ ಕಾನ್ಸೆಪ್ಟು ಬಹುಶಃ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಶ್ರದ್ಧೆಯಿಂದ ಇದನ್ನು ಕಲಿಬೇಕಾಗತ್ತೆ. ದಿಸ್ ಈಸ್ ಅಬೌಟ್ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರಿಂದ ಒಂದು ಕ್ವಶನ್. ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಗೊತ್ತಿದೆ, ಇನ್ಇಕ್ವಾಲಿಟೀಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ಇಕ್ವಾಲಿಟೀಸ್ ತುಂಬ ಕೇರ್ಫುಲ್ಲಾಗಿ when dividing multiplying by positive number, inequality will not change. When you are dividing and multiplying by negative number, inequality changes. ಅಂದರೆ ಡೈರೆಕ್ಷನ್ ಚೇಂಜಸ್, ಸೈನ್ ಚೇಂಜಸ್. ಇದನ್ನು ನೀವು ಶ್ರದ್ಧೆಯಿಂದ ಕಲ್ತ್ಕೋಬೇಕು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಬೌಟ್ ಇನ್ಇಕ್ವಾಲಿಟಿ. ಬಹುಶಃ ನಿಮಗೆ ಕ್ವಶನ್ ಕೇಳಿದ್ರೆ ಇದ್ರ ಮೇಲೆ ಕೇಳ್ತಾರೆ ಅಥವಾ ಮಾರ್ಕಿಂಗ್ ಮೇಲೆ ಕೇಳ್ತಾರೆ. ಸೊ ಬೇಸಿಕ್ ಇನ್ಇಕ್ವಾಲಿಟೀಸ್. ಸ್ವಲ್ಪ ಮುಂದುವರೆದು ಎ ಎಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಮ್ ಅನ್ನು ಕಲ್ತಿರಬೇಕು. ವಾಟ್ ಈಸ್ ಎ ಎಮ್? ಅರ್ಥಮೆಟಿಕ್ ಮೀನ್. ಸೀಕ್ವೆನ್ಸಸ್ ಸೀರೀಸಲ್ಲಿ ಬರ್ತದೆ. ವಾಟ್ ಈಸ್ ಜಿ ಎಮ್? ಜೆಮೆಟ್ರಿಕ್ ಮೀನ್. ಸೊ ವಾಟ್ ಈಸ್ ಅರ್ಥಮೆಟಿಕ್ ಮೀನ್ ಆಫ್ ಟೂ ನಂಬರ್ಸ್ ಎ ಆ್ಯಂಡ್ ಬಿ? ಎ ಪ್ಲಸ್ ಬಿ ಬೈ ಟು. ವಾಟ್ ಈಸ್ ಜೆಮೆಟ್ರಿಕ್ ಮೀನ್? ರೂಟ್ ಎ ಬಿ. ಎ ಪ್ಲಸ್ ಬಿ ಬೈ ಟು ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ರೂಟ್ ಎ ಬಿ. ನಿಮಗೆ ಇದು ಇನ್ನೊಂಚೂರು ಮುಂದುವರೆದು ಕಲ್ತ್ಕೊಳ್ಳೋದಿದ್ರೆ ಎ ಎಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಮ್, ದಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹೆಚ್ ಎಮ್. What is HM? Harmonic mean 2AB by A plus B. Right. So, ಆಮೇಲೆ AM greater than or equal to GM greater than or equal to HM, equality when the numbers are equal ಆಗಬೇಡಿ, ನಿಮ್ಗೆ ಗೊತ್ತಿರ್ತದೆ. ಆ್ಯಂಡ್ G square is equal to AH. G ಅಂದರೆ geometric mean. Square of geometric mean is equal to product of AM and G, HM. ಇದನ್ನು ನೀವು ಕಲ್ತಿರಿ, ಬೇಕಾಗ್ತದೆ. ಸೊ ದಿಸ್ ಈಸ್ ಅಬೌಟ್ ಇನ್ಇಕ್ವಾಲಿಟೀಸ್. ನೆಕ್ಸ್ಟ್ ಚಾಪ್ಟರ್ ಯಾವುದು? ಪರ್ಮಿಟೇಷನ್ ಕಾಂಬಿನೇಷನ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಪರ್ಮಿಟೇಷನ್ ಕಾಂಬಿನೇಷನ್ಸಲ್ಲಿ ನೀವೇನೆಲ್ಲ ಕಲಿತೀರಿ? ಪರ್ಮಿಟೇಷನ್ ಅಂದ್ರೇನು? ಅರೇಂಜ್ಮೆಂಟ್. ಅರೇಂಜ್ಮೆಂಟಲ್ಲಿ ಏನು ಬರುತ್ತೆ? ರ್ಯಾಂಕಿಂಗ್, ಸೀಟಿಂಗ್, ಆರ್ಡರಿಂಗ್ ಆಫ್ ಡಿಜಿಟ್ಸ್ ಅಲ್ವಾ? ದಿಸ್ ಈಸ್ ಅರೇಂಜ್ಮೆಂಟ್. ಕಾಂಬಿನೇಷನ್ಸಲ್ಲಿ ಸೆಲೆಕ್ಟಿಂಗ್, ಚೂಸಿಂಗ್, ಕಮಿಟಿ ಫಾರ್ಮೇಷನ್, ಟೀಮ್ ಫಾರ್ಮೇಷನ್. ಮತ್ತೆ ಪರ್ಮಿಟೇಷನ್ ಬಂದರೆ ಡಿಜಿಟ್ ಫಾರ್ಮೇಷನ್ನು, ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸು, ಈ ಥರದ್ದು ನಿಮಗೆ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಜಾಸ್ತಿ ಬರುತ್ತೆ. ಈ ಯಾವುದೋ ಒಂದು ಮಿಸಿಸಿಪ್ಪಿ ಅನ್ನೋ ಒಂದು ಲೆಟರ್ ಕೊಟ್ಬಿಟ್ಟು ಅಥವಾ ಒಂದು ವರ್ಡ್ ಕೊಟ್ಬಿಟ್ಟು ಅಥವಾ ಇಂಡಿಪೆಂಡೆನ್ಸ್ ಅಂತನೋ ಪರ್ಮಿಟೇಷನ್ಸ್ ಅಂತನೋ ಯಾವುದೋ ಒಂದು ವರ್ಡ್ ಕೊಟ್ಟು ಫೈನ್ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಅಂತನೋ ಆ ಥರದ್ದು ಏನಾದರೂ ಕೇಳ್ಬೋದು. ನಿಮಗೆ ಈ ಒಂದು ಚಾಪ್ಟ್ರಿಂದ ಈ ವರ್ಷ ನನ್ನ ಪ್ರಕಾರ 2 ಪ್ರಶ್ನೆಗಳಿರುತ್ತೆ. ಒಂದು ಪರ್ಮಿಟೇಷನ್ಗೆ ಸಂಬಂಧಿಸಿರೋದು, ಇನ್ನೊಂದು ಕಾಂಬಿನೇಷನ್ಗೆ ಸಂಬಂಧಿಸಿರೋದು. ಕಾಂಬಿನೇಷನಲ್ಲಿ ಏನು ಕೇಳ್ಬೋದು ವಿದ್ಯಾರ್ಥಿಗಳೇ? ಈ ಸೆಲೆಕ್ಷನ್ ಆಫ್ ಟೀಮ್ ಸೆಲೆಕ್ಷನ್ನು, ಅಥವಾ ಒಂದು 10 ಜನ ಇರ್ತಾರೆ, 10 ಜನದಲ್ಲಿ ಒಂದು ಚೇರ್ಮನ್ ಪೊಸಿಷನ್ ಇರುತ್ತೆ, ಒಂದು ವೈಸ್ ಚೇರ್ಮನ್ ಪೊಸಿಷನ್ ಇರುತ್ತೆ. ಇನ್ ಹೌ ಮೆನಿ ವೇಸ್ ಯು ಕ್ಯಾನ್ ಚೂಸ್ ಎ ಚೇರ್ಮನ್ ಆ್ಯಂಡ್ ವೈಸ್ ಚೇರ್ಮನ್. ಸೊ ಒನ್ ಪರ್ಸನ್ ಕೆನ್ ನಾಟ್ ಹ್ಯಾವ್ ಮೋರ್ ದೆನ್ ಒನ್ ಪೊಸಿಷನ್ ಅಂತ ಅದನ್ನು ಕೇಳ್ಬೋದು. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಚಾಪ್ಟ್ರು ಯಾವುದಪ್ಪ ಅಂತ ಹೇಳಿದ್ರೆ ಬೈನಾಮಿಯಲ್ ಥಿಯರಮ್. ಬೈನಾಮಿಯಲ್ ಥಿಯರಮಲ್ಲಿ ಬೈನಾಮಿಯಲ್ ಕೋಎಫಿಷಿಯೆಂಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕಾಂಬಿನೇಷನ್ಸ್. ಬೈನಾಮಿಯಲ್ ಥಿಯರಮಿಂದ ಕೂಡ ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಜನರಲ್ ಟರ್ಮ್, ವಾಟ್ ಈಸ್ ಜನರಲ್ ಟರ್ಮ್ ಆಫ್ ಎ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್? ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ನಿಮ್ಗೆ ಗೊತ್ತಿರುತ್ತೆ. ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು NC0 ಎಕ್ಸ್ ಪವರ್ ಎನ್ ಎ ಪವರ್ 0, NC1 ಎಕ್ಸ್ ಪವರ್ ಎನ್ ಮೈನಸ್ 1 ಎ ಪವರ್ 1 ಅಪ್ ಟು NCn ಎಕ್ಸ್ ಪವರ್ 0 ಎ ಪವರ್ ಎನ್. ನಿಮ್ಗೆ ಗೊತ್ತಿರುತ್ತೆ ಎಕ್ಸ್ಪ್ಯಾನ್ಷನ್. ಜನರಲ್ ಟರ್ಮ್ TN ಪ್ಲಸ್ ಅಥವಾ TR+1 ಇಸ್ ಈಕ್ವಲ್ ಟು NCr ಎಕ್ಸ್ ಪವರ್ ಎನ್ ಮೈನಸ್ ಆರ್ ಎ ಪವರ್ ಆರ್. ಈ ಒಂದು ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ಜನರಲ್ ಟರ್ಮ್ ಗೊತ್ತಿರಲೇಬೇಕು. ಮತ್ತು ನಂಬರ್ ಆಫ್ ಟರ್ಮ್ಸ್, ಪ್ರತಿ ವರ್ಷ ನಿಮ್ಗೆ ಈ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ನಂಬರ್ ಆಫ್ ಟರ್ಮ್ಸಿಂದ ನಂಬರ್ ಆಫ್ ಟರ್ಮ್ಸ್ ಈಗ √2 + 1/50 + √2 - 1/50. ವಾಟ್ ಈಸ್ ದಿಸ್ ಸಮೇಷನ್? ಅಥವಾ ಮಧ್ಯ ಮೈನಸ್ ಬರುತ್ತೆ, √2 + 1/50 - √2 - 1/50. ಇದನ್ನು ಕೇಳ್ಬೋದು. ಮಿಡ್ಲ್ ಟರ್ಮ್ಸ್ ಬಗ್ಗೆ ಕೇಳ್ಬೋದು, ಅಥವಾ ಮಿಡ್ಲ್ ಟರ್ಮ್ ಬೇರೆ, ಮಿಡ್ಲ್ ಟರ್ಮ್ಸ್ ಬೇರೆ. ಇಫ್ ದ ಪವರ್ ಈಸ್ ಈವನ್ ನಂಬರ್ ಯು ವಿಲ್ ಗೆಟ್ ಮಿಡ್ಲ್ ಟರ್ಮ್, ಒಂದೇ ಟರ್ಮ್. ಪವರ್ ಈಸ್ ಆಡ್ ನಂಬರ್ ಯು ವಿಲ್ ಗೆಟ್ ಮಿಡ್ಲ್ ಟರ್ಮ್ಸ್, 2 ಟರ್ಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯೂಬಿಕ್ ಎಕ್ಸ್ಪೆನ್ಷನಲ್ಲಿ ನಿಮಗೆ 4 ಟರ್ಮ್ ಬರುತ್ತಲ್ವಾ, ಅದರಲ್ಲಿ ಮಧ್ಯದ್ದು 2ನೇದು ಮತ್ತು 3ನೇದು ಮಿಡ್ಲ್ ಟರ್ಮ್ಸ್ ಆದರೆ ಈ
ಕ್ವಾಡ್ರಾಟಿಕ್ ಎಕ್ಸ್ಪೆನ್ಷನ್ ಅಂದರೆ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ 2ನಲ್ಲಿ 3 ಟರ್ಮ್ ಬರುತ್ತೆ, ಮಧ್ಯ ಟರ್ಮು ಮಿಡ್ಲ್ ಟರ್ಮ್. ಸೊ ಅದರಿಂದ ಮಧ್ಯ ಟರ್ಮು ಮಿಡ್ಲ್ ಟರ್ಮ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಸ್ಪೆಷಲ್ ಎಕ್ಸ್ಪ್ಯಾನ್ಷನ್ಗಳ ಬಗ್ಗೆ ತಿಳ್ಕೊಂಡಿರಿ. 1+x, a-b, 1-x⁴ ಇದೆಲ್ಲ ತಿಳ್ಕೊಂಡಿರಬೇಕು. ಫೈಂಡಿಂಗ್ ಕೋಇಫಿಷಿಯೆಂಟ್ ಬಗ್ಗೆ ಒಂಚೂರು ತಿಳ್ಕೊಂಡಿರಿ. ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಬಗ್ಗೆ ತಿಳ್ಕೊಂಡಿರಿ. ಗ್ರೇಟೆಸ್ಟ್ ಟರ್ಮ್ ಅಂತ ಇದುವರೆಗೂ ಕೇಳಿಲ್ಲ, ಕೇಳಿದ್ರೂ ಕೇಳ್ಬೋದು, ಅದನ್ನು ಕೂಡ ತಿಳ್ಕೊಂಡಿರಿ. ಇಂಪಾರ್ಟೆಂಟ್ ಇವೆಲ್ಲ, ರೈಟ್? ಇಂಪಾರ್ಟೆಂಟ್ ಐಡೆಂಟಿಟೀಸ್, ಸಮ್ ಆಫ್ ದಿ ಕೋಎಫಿಷಿಯೆಂಟ್ಸು, ಈವನ್ ಆಡ್ ಟರ್ಮ್ಸು, ಇದೆಲ್ಲ ಒಂಚೂರು ಕಾನ್ಸಂಟ್ರೇಷನಿಂದ ಓದಿದ್ರೆ ನಿಮ್ಗೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ನನಗೆ ಅನಿಸಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನನ್ನ ಅನುಭವದ ಮಾತುಗಳು. ಇದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರಬಹುದು, ಓದೋದಕ್ಕಂತೂ ಅಭ್ಯಂತರ ಏನಿಲ್ಲ, ಓದ್ಬೋದು. ಆಮೇಲೆ ಇನ್ನೊಂದು ವಿಚಾರ ಮರೆಯುವ ಮುನ್ನ, ನಾವು ಇದರ ಮಟೀರಿಯಲನ್ನು ಕೈ ಬರಹದಲ್ಲಿ, ಈಗ ನಾನೇ ಬರೆದಿದ್ದೀನಿ, ಕೈ ಬರಹದಲ್ಲಿ ಎಲ್ಲ ಪ್ರಶ್ನೋತ್ತರಗಳನ್ನು ಬರೆದಿದ್ದೀನಿ. ಸರಿಸುಮಾರು ಒಂದು 2000 ಇದೆಯಾ ಗೊತ್ತಿಲ್ಲ, 2000 ಕ್ವಶನ್ಸ್ ಇದೆಯೇನೋ ಅಂತ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ನಿಮಗೆ ಬೇಕಿದ್ರೆ ಇದರ PDF ಕಳಿಸ್ಕೊಡ್ಲಾಗ್ತದೆ. ಈ ಕೆಳಗಡೆ ಕಳಿಸಿರೋ ನಂಬರ್, ಬಹುಶಃ ನಮ್ಮ ಇದ್ರ ಜೊತೆಗೆ ಫೋನ್ ನಂಬರ್ ಕೂಡ ಹಾಕಿರ್ತೀವಿ. ಆ ಫೋನ್ ನಂಬರ್ಗೆ ಒಂದು ಮೆಸೇಜ್ ಮಾಡಿ, ನನಗೆ ಮಟೀರಿಯಲ್ ಬೇಕು ಅಂತ ಹೇಳಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ, ಮ್ಯಾಥಮೆಟಿಕ್ಸ್. ಅದಲ್ಲದೆ ನಾವು ದಿವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ CET ಕ್ರ್ಯಾಶ್ ಕೋರ್ಸನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ನಿಮಗೆ ಬೇಕಿದ್ರೆ ನೀವು ಅದಕ್ಕೆ ಅಟೆಂಡ್ ಮಾಡ್ಬೋದು. ಆದರೆ ಸೀಟ್ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾಕೆಂದರೆ ನಮ್ಮಲ್ಲಿ ಇಂಡಿವಿಜುವಲ್ ಕ್ಲಾಸಸ್ ನಡೆಯೋದು. ತುಂಬ ಜನ ಟೀಚರ್ಗಳು ಬೇಕಾಗ್ತಾರೆ, ಯಾಕೆಂದರೆ ಒಂದು ಕ್ಲಾಸಿಗೆ 4 ಜನ ಇರ್ತಾರೆ. ಹೀಗಾಗಿ ನೀವು ಎನ್ಕ್ವೈರಿ ಮಾಡಿ, ಸೀಟ್ ಇದ್ದರೆ ಖಂಡಿತ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ. ಜನರಲಿ ಇರೋದಿಲ್ಲ, ಬಟ್ ಯು ಕ್ಯಾನ್ ಟ್ರೈ ಒನ್ಸ್. ಇಫ್ ದರ್ ಈಸ್ ಎನಿ ವೇಕೆನ್ಸೀಸ್ ವಿ ಕ್ಯಾನ್ ಗಿವ್ ಯು ಸಮ್ ಸೀಟ್. ಸೊ ದಿಸ್ ಇಸ್ ಅಬೌಟ್ ಬೈನಾಮಿಯಲ್ ಥಿಯರಮ್. ಒಂದು ಕ್ವಶನ್. ನೆಕ್ಸ್ಟ್ ಯಾವುದು? ಸೀಕ್ವೆನ್ಸಸ್ ಆ್ಯಂಡ್ ಸೀರೀಸ್. ಸೀಕ್ವೆನ್ಸಸ್ ಸೀರೀಸಲ್ಲಿ ಏನು ಕೇಳ್ಬೋದು? AP ಅರ್ಥಮೆಟಿಕ್ ಪ್ರೋಗ್ರೆಷನು, GP ಜೆಮೆಟ್ರಿಕ್ ಪ್ರೋಗ್ರೆಷನು, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಥವಾ ಸ್ಪೆಷಲ್ ಸೀಕ್ವೆನ್ಸ್. ಇದರಲ್ಲಿ nth ಟರ್ಮ್ ಆಫ್ AP, nth ಟರ್ಮ್ ಆಫ್ GP, nth ಟರ್ಮ್ ಆಫ್ HP, ಸಮ್ ಆಫ್ n ಟರ್ಮ್ಸ್ ಆಫ್ AP, ಸಮ್ ಆಫ್ n ಟರ್ಮ್ಸ್ ಆಫ್ GP, ಸಮ್ ಆಫ್ n ಟರ್ಮ್ಸ್ ಆಫ್ HP ಅಂತ ಯಾವುದು ಇರೋದಿಲ್ಲ. ಯು ಕ್ಯಾನಾಟ್ ಫೈಂಡ್ ಸಮ್ ಆಫ್ HP, ರೈಟ್? HP ಅಂದರೆ ಹಾರ್ಮೋನಿಕ್ ಪ್ರೋಗ್ರೆಷನ್. ಬಟ್ ಇನ್ಸ್ಟೆಡ್ ಯು ಶುಡ್ ನೋ ದಿಟ್ S infinity is equal to A/1 - R. ಅಂದರೆ ನಿಮ್ಗೆ ಗೊತ್ತಿರಲಿ, ವೇರ್ ಕಾಮನ್ ರೇಷಿಯೋ ಇಸ್ ಲೆಸ್ ದೆನ್ 1. ಸೊ ಇನ್ಫೈನೈಟ್ geometric terms, for example 1 + 1/2 + 1/4 + 1/8 up to infinity, that is equal to 2. Because A is 1, common ratio is 1/2. ಸೊ ಅದೇ 1 + 1/2 + 1/3 + 1/4 + 1/5 ಏನು ಹೇಳಿ ನೋಡೋಣ, ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಇದಲ್ಲದೆ ನೀವು ಕಲಿಬೇಕಾಗಿರೋದು AM, HM, ರಿಲೇಷನ್ ಬಿಟ್ವೀನ್ AM ಆ್ಯಂಡ್ HM ಆ್ಯಂಡ್ GM. ಈಗ ತಾನೇ ನಾನು ಹೇಳಿದೆ. ಸೊ ಅರ್ಥಮೆಟಿಕ್ ಮೀನು, ಜೆಮೆಟ್ರಿಕ್ ಮೀನು ಬಗ್ಗೆ ಯಾವಾಗ ನಾನು ನಿಮಗೆ ಇನ್ಇಕ್ವಾಲಿಟೀಸ್ ಹೇಳುವಾಗ ಹೇಳಿದೆ. ದಿಸ್ ಈಸ್ ಅಬೌಟ್ ಸೀಕ್ವೆನ್ಸಸ್ ಆ್ಯಂಡ್ ಸೀರೀಸ್ ಚಾಪ್ಟರ್. ಒಂದು ಕ್ವಶನ್ ಬರುತ್ತೆ, ಒಂದೊಂದು ಸತಿ 2 ಕ್ವಶನ್ ಬರ್ಬೋದು, ಬಟ್ ಆ ಪಾಸಿಬಿಲಿಟಿ ತುಂಬ ಕಡಿಮೆ. ಮುಂದಿನ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟ್ರು ಸ್ಟ್ರೈಟ್ ಲೈನ್ಸ್. ಇದೊಂದು ದೊಡ್ಡ ಚಾಪ್ಟರ್ ಆ್ಯಕ್ಚುಲಿ. ಒಂದೇ ಒಂದು ಕ್ವಶನ್ ಬರುತ್ತೆ, ಶ್ರದ್ಧೆಯಿಂದ ಕಲಿಬೇಕು. ಇಲ್ಲಿ ಸ್ಲೋಪ್ ಆಫ್ ಎ ಲೈನು ಮತ್ತು ಕೊಲಿನಿಯಾರಿಟಿ ಆಫ್ ಲೈನು, ಆ್ಯಂಗಲ್ ಬಿಟ್ವೀನ್ ಲೈನ್ಸ್ ಆ್ಯಂಡ್ ವೇರಿಯಸ್ ಫಾರ್ಮ್ಸ್ ಆಫ್ ಲೈನ್. ಏನೇನೋ ಫಾರ್ಮ್ಸ್ ಇದೆ. ಯಾವುದಿದೆ? y = mx + c, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇದೆ, ಬರೀ ಇಂಟರ್ಸೆಪ್ಟ್ ಫಾರ್ಮ್ ಇದೆ, ನಾರ್ಮಲ್ ಫಾರ್ಮ್ ಇದೆ, ಪಾಯಿಂಟ್ ಫಾರ್ಮ್ ಅಂತ ವೇರಿಯಸ್ ಫಾರ್ಮ್ಸ್ ಇದೆ, ಮತ್ತು ಜನರಲ್ ಫಾರ್ಮ್. ನಿಮ್ಗೆ ಎಲ್ಲವನ್ನೂ ಕಲ್ತಿರಿ. ಯಾವ ಇದರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಯಾವುದನ್ನು ಉಪಯೋಗಿಸ್ಬೇಕು ಅಂತ ನೋಡ್ಕೊಂಡು ಯೂಸ್ ಮಾಡಿ. ಬೇಸಿಕಲಿ ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಕಲ್ತಿರಬೇಕು. ವಾಟ್ ಈಸ್ ಕಂಡೀಷನ್ ಫಾರ್ 2 lines to be parallel? Slope should be same. What is the condition for 2 lines to be perpendicular? M1, M2 product of the slope should be equal to -1. Then intersection of 2 lines and angle between 2 lines and angular bisector of the lines. ಈ ಮೂರನ್ನು ನೀವು ಕಲ್ತ್ಕೊಂಡಿರಿ, ಬೇಕಾಗ್ತದೆ. ಇದ್ರ ಮೇಲೆ ಒಂದು ಕ್ವಶನ್. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸು, ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಆಫ್ ಎ ಲೈನ್ ಫ್ರಮ್ ಎ ಗಿವನ್ ಪಾಯಿಂಟ್. If AX + BY + C is equal to 0 is a line, then length of perpendicular to the point x1, y1 is given by what? ಹೇಳ್ತೀರಾ? AX1 + BY1 + C / √A² + B². ಅಥವಾ ಪ್ಯಾರಲಲ್ ಲೈನ್ಸ್ ಇತ್ತು ಅಂತ ಇಟ್ಕೊಳ್ಳಿ. AX + BY + C1 is equal to 0, AX + BY + C2 is equal to 0,
then distance between these two parallel lines is given by C1 minus C2 divided by root of A square plus B square. ಸ್ಟ್ರೈಟ್ ಲೈನ್ಸಿಂದ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ನಿಮಗೆ ಕೋನಿಕ್ ಸೆಕ್ಷನಿಂದ ಇರ್ತದೆ. ಇದೊಂದು ಸ್ವಲ್ಪ ದೊಡ್ಡ ಚಾಪ್ಟರ್ ಕೋನಿಕ್ ಸೆಕ್ಷನ್. ಒಂದು ಕ್ವಶನ್ ಕೇಳ್ಬೋದು, ಒಂದೊಂದು ಸತಿ ಎರಡು ಕ್ವಶನ್ನು ಬರ್ಬೋದು. ಸರ್ಕಲ್ಲು, ಎಲಿಪ್ಸು, ಹೈಪರ್ಬೋಲಾ, ಪ್ಯಾರಾಬೋಲಾ. ಸ್ಟ್ಯಾಂಡರ್ಡ್ ಇಕ್ವೇಷನ್ ಆಫ್ ಸರ್ಕಲ್ ಕಲೀಲೇಬೇಕು. ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸ್ಟ್ಯಾಂಡರ್ಡ್ ಇಕ್ವೇಷನ್ ವೇರ್ ಎಚ್ ಅಂಡ್ ಕೆ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್, ಆರ್ ಇಸ್ ದಿ ರೇಡಿಯಸ್. ಅಥವಾ x square plus y square plus 2gx plus 2fy plus c is equal to 0, where center is minus g comma minus f and radius is equal to root of g square plus f square minus c. ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ಆಫ್ ಪ್ಯಾರಾಬೋಲಾ ಏನು? y square is equal to 4ax. ಇನ್ನೊಂದು x square is equal to 4ay. x square is equal to 4ay is a vertical parabola. y square is equal to 4ax is a horizontal parabola. ಇದು ಬಿಟ್ಟರೆ ನೀವು ಅದರದ್ದು ಏನು ಎಂಡ್ಸ್ ಆಫ್ ಲೆಟಸ್ ರೆಕ್ಟಮು, ಲೆಂತ್ ಆಫ್ ಲೆಟಸ್ ರೆಕ್ಟಮು, ಫೋಕಸ್ಸು, ಫೋಕಲ್ ಡಿಸ್ಟೆನ್ಸು, ಆಮೇಲೆ ಅದ್ರ ಜೊತೆಗೆ ನಿಮಗೆ ಡೈರೆಕ್ಟ್ರಿಕ್ಸು, ಪಾಯಿಂಟ್ ಝೆಡ್ ಇಸ್ ಅ ಪಾಯಿಂಟ್ ವೇರ್ ಡೈರೆಕ್ಟ್ರಿಕ್ಸ್ ಮೀಟ್ಸ್ ದಿ ಆಕ್ಸಿಸ್. ಇದೆಲ್ಲದರ ಬಗ್ಗೆ ಶ್ರದ್ಧೆಯಿಂದ ಕಲ್ತಿರಬೇಕು. ನೆಕ್ಸ್ಟ್ ಕಮ್ಸ್ ಎಲಿಪ್ಸ್. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದಕ್ಕೆ ಬರುವ ಎಲ್ಲ ಪಾಯಿಂಟ್ಸು ಡೈರೆಕ್ಟ್ರಿಸಿಸ್ಸು ಎರಡಿರುತ್ತೆ. ಎರಡು ಫೋಸೈ, 4 ಎಂಡ್ಸ್ ಆಫ್ ಲೆಟಸ್ ರೆಕ್ಟಮು, ಮೇಜರ್ ಆ್ಯಕ್ಸಿಸ್ಸು, ಮೈನರ್ ಆ್ಯಕ್ಸಿಸ್ಸು, ಇದಿಷ್ಟನ್ನು ನೀವು ಕಲ್ತಿರಬೇಕು. ನೆಕ್ಸ್ಟ್ ಕಮ್ಸ್ ಹೈಪರ್ಬೋಲಾ. ಹೈಪರ್ಬೋಲಾದಲ್ಲಿ ನಿಮ್ಗೆ ಏನಾಗ್ತದೆ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇಲ್ಲೂ ಕೂಡ ಎಲಿಪ್ಸಲ್ಲಿ ಕಲಿಯುವ ಎಲ್ಲ ವಿಚಾರವನ್ನು ಕಲಿತೀವಿ. ಬಟ್ ಒಂದೇ ವ್ಯತ್ಯಾಸ, ಅಲ್ಲಿ ಎಕ್ಸೆಂಟ್ರಿಸಿಟಿ ಈಸ್ ಲೆಸ್ ದೆನ್ 1, ಇಲ್ಲಿ ಎಕ್ಸೆಂಟ್ರಿಸಿಟಿ ಈಸ್ ಗ್ರೇಟರ್ ದೆನ್ 1. What happens if eccentricity is equal to 0? You will get a circle. Remember this. So this is about your conic section. ಒಂದು ಕ್ವಶನ್ ಅಥವಾ ಎರಡು ಕ್ವಶನ್ ಅನ್ನು ಕೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ ಯಾವುದು? ಇದರ ಮುಂದುವರೆದದ್ದು 3D ಜಾಮೆಟ್ರಿ. ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ಸ್ ಇನ್ 3D, ಆಮೇಲೆ ಆಕ್ಟೆಂಟ್ಸ್, ತುಂಬ ಇಂಪಾರ್ಟೆಂಟ್ ಆಕ್ಟೆಂಟ್ಸ್. ನಿಮಗಿಲ್ಲಿ ಒಂದೇ ಕ್ವಶನ್ ಬರೋದು, ಒಂದೊಂದು ಸತಿ ದಾಟಿದ್ರೆ ಎರಡು ಕೇಳ್ಬೋದು. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಇಟ್ ಇಸ್ ಟಿಪಿಕಲ್ 2Dನಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಹೇಗೆ ಕಂಡುಹಿಡಿತೀವಿ, ಇಲ್ಲೂ ಹಾಗೆ ಕಂಡುಹಿಡಿತೀವಿ. ಒಂದು ಎಕ್ಸ್ಟ್ರಾ ಕೋಆರ್ಡಿನೇಟ್ ಝೆಡ್ ಇರುತ್ತೆ. ಸೊ ಸೆಕ್ಷನ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಅಂಡ್ ತುಂಬ ಇಂಪಾರ್ಟೆಂಟಾಗಿ ಬಂದೇ ಬರುತ್ತೆ ಅನ್ನೋದಕ್ಕೆ ಒಂದು ಡೈರೆಕ್ಷನಲ್ ಕ್ವಶನ್ಸ್ ಇನ್ ಡೈರೆಕ್ಷನಲ್ ರೇಷಿಯೋಸ್. ಆ್ಯಕ್ಚುಲಿ ಸೆಕೆಂಡ್ ಇಯರ್ಗೂ ಇದೆ, ಫಸ್ಟ್ ಇಯರ್ಗೂ ಇದೆ, ವೆಕ್ಟರ್ಸಲ್ಲೂ ಇದೆ. ಸೊ ವಿತೌಟ್ ಡೈರೆಕ್ಷನಲ್ ಕ್ವಶನ್ಸ್ ಇನ್ ಡೈರೆಕ್ಷನಲ್ ರೇಷಿಯೋಸ್ ನಿಮ್ಮ ಕ್ವಶನ್ ಪೇಪರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೊಡ್ತಾರೆ ಒಂದು ಕ್ವಶನ್ನು, ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಇದು ದಿಸ್ ಈಸ್ ಅಬೌಟ್ 3D ಜಾಮೆಟ್ರಿ. ನೆಕ್ಸ್ಟ್ ಚಾಪ್ಟ್ರು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಲ್ಲಿ ಮೊದಲನೇದು ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಏನಂತ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಮೆಥಡ್ಸ್ ಆಫ್ ಸಾಲ್ವಿಂಗ್, ಫ್ಯಾಕ್ಟ್ರೈಸೇಷನು, ರ್ಯಾಷನಲೈಸೇಷನ್ನು, ಸ್ಟ್ಯಾಂಡರ್ಡ್ ಲಿಮಿಟ್ ಸಬ್ಸ್ಟಿಟ್ಯೂಷನ್ನು, ಎಲ್ ಹಾಸ್ಪಿಟಲ್ಸ್ ರೂಲ್. ಸಿ ಸಪೋಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0/0 ಬಂದರೆ, ವೆನ್ ಎಕ್ಸ್ಟೆಂಡ್ಸ್ ಟು ಎ, ದೆನ್ ನೀವು ಈ ಥರ ಮಾಡ್ಬೋದು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಜಿ ಡ್ಯಾಶ್ ಆಫ್ ಎಕ್ಸ್. ಕ್ವಶನ್ ರೂಲ್ ಅಲ್ಲ, ಹಾಗೆ ಡಿಫ್ರೆನ್ಷಿಯೇಟ್ ಮಾಡೋದು. ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತೇಳಿ ಅದನ್ನು ಬಳಸಿ ಕೂಡ ನೀವು ಸಾಲ್ವ್ ಮಾಡ್ಬೋದು. ಅದನ್ನು ಕಲ್ತ್ಕೊಳ್ಳಿ. ಮತ್ತು ಡೆರಿವೇಟಿವ್ ಬೇಸಿಕ್ಸು, ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಈ ಫಾರ್ಮುಲಾ ಬಳಸೋ ಚಾನ್ಸಸ್ ಬರ್ತದೆ, ಅದನ್ನು ಕಲ್ತ್ಕೊಂಡಿರಿ. ಇದು 12ನೇ ಚಾಪ್ಟ್ರು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್. ನಿಮಗೆ ಒಂದು ಕ್ವಶನ್ ಬರುತ್ತೆ, ದಾಟಿದ್ರೆ ಇನ್ನೊಂದು ಕೇಳ್ಬೋದು. ಇದ್ರ ಮುಂದುವರೆದ ಭಾಗ ಕಂಟಿನ್ಯೂಟಿ ಅಂತ ನೆಕ್ಸ್ಟ್ ಇಯರಲ್ಲಿ ಬರ್ತದೆ. ನೆಕ್ಸ್ಟ್ 2 ಚಾಪ್ಟರ್ ಇದೆ, ಒಂದು ಪ್ರಾಬಬಿಲಿಟಿ, ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸಿಂದ ಖಂಡಿತ ಒಂದು ಕ್ವಶನ್ ಬರುತ್ತೆ. ಏನು ಕೇಳ್ಬೋದಪ್ಪ? ಮೀನು, ಮೀಡಿಯನ್ನು, ಮೋಡು, ಗ್ರೂಪ್ಡ್ ಡೇಟಾ, ಅನ್ಗ್ರೂಪ್ಡ್ ಡೇಟಾ. ಮೆಷರ್ಸ್ ಆಫ್ ಡಿಸ್ಪರ್ಷನ್ಸಲ್ಲಿ ಏನೇನಿರುತ್ತೆ? ರೇಂಜು, ಮೀನ್ ಡಿವಿಯೇಷನ್ನು, ವೇರಿಯನ್ಸು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದಿಷ್ಟು ಫಾರ್ಮುಲಾಗಳನ್ನು ಕಲ್ತ್ಕೊಂಡ್ರೆ ಒಂದು ಕ್ವಶನ್. ಅದನ್ನು ದಾಟಿದ್ರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ CV1 ಕಲೀರಿ. ಇಷ್ಟು ಕಲ್ತ್ಕೊಂಡ್ರೆ ನಿಮಗೆ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ದಿಸ್ ಈಸ್ ಫ್ರಮ್ ಸ್ಟ್ಯಾಟಿಸ್ಟಿಕ್ಸ್. ಇನ್ನು ಒಂದೇ ಚಾಪ್ಟರ್ ಉಳಿದಿರೋದು ಯಾವುದಪ್ಪ? ಪ್ರಾಬಬಿಲಿಟಿ. ಪ್ರಾಬಬಿಲಿಟಿ ಅಂತ ಬಂದಾಗ ನಿಮಗೆ ಏನು ಸರ್ಟನ್ ಇವೆಂಟ್ಸ್ ಅಂದರೆ ಗ್ಯಾರಂಟಿ ಇವೆಂಟ್ಸ್ ಹೂಸ್ ಪ್ರಾಬಬಿಲಿಟಿ ಈಸ್ ಈಕ್ವಲ್ ಟು 1, ಇಂಪಾಸಿಬಲ್ ಇವೆಂಟ್ಸ್ ಹೂಸ್ ಪ್ರಾಬಬಿಲಿಟಿ ಈಸ್ ಈಕ್ವಲ್ ಟು 0, ಕಾಂಪ್ಲಿಮೆಂಟ್ರಿ ಇವೆಂಟ್ಸ್ ಆ್ಯಂಡ್ ಆಲ್ಜಿಬ್ರಾ ಆಫ್ ಇವೆಂಟ್ಸ್ ತುಂಬ ಇಂಪಾರ್ಟೆಂಟ್. ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ವಿ ಅಲ್ವಾ? ಎನ್ ಜಾಗದಲ್ಲಿ ಪಿ ಬರೀರಿ, ಬಂದ್ಬಿಡುತ್ತೆ ನಿಮಗೆ ಫಾರ್ಮುಲಾ.
ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈ ಇಂಟರ್ಸೆಕ್ಷನ್ ಅಂತ ಬಂದಾಗ ಎರಡು ಕತೆಗಳು. ಮೊದಲನೇದು ಫಸ್ಟ್ ಇಯರಲ್ಲೊಂದು, ಸೆಕೆಂಡ್ ಇಯರಲ್ಲೊಂದು. ಏನದು? ಫಸ್ಟ್ ಇಯರಲ್ಲಿ ನಾವೇನು ಮಾಡ್ತೀವಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಬಳಸ್ತೀವಿ. ಏನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದರೆ? ಇಂಟರ್ಸೆಕ್ಷನ್ ಈಸ್ ಝೀರೋ, ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಝೀರೋ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್. ಅದೇ ಇಂಡಿಪೆಂಡೆಂಟ್ ಈವೆಂಟ್ ಆದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಅದೇ ಡಿಫ್ರೆನ್ಸು, ರೈಟ್? ಸೊ ಇದಿಷ್ಟು ಕಲ್ತ್ಕೊಂಡ್ರೆ ನಿಮಗೆ ಒಂದು ಕ್ವಶನ್ ಕೇಳ್ಬೋದು, ದಾಟಿದ್ರೆ ಎರಡು ಕ್ವಶನ್ ಕೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಬಹುಶಃ ಇವಾಗ ಹೇಳಿರೋದೆಲ್ಲ ನೋಡಿದ್ರೆ ಒಂದು 15, 14, 17 ತನಕ ಹೇಳ್ಬಿಟ್ಟಿದ್ದೀನಿ ಕ್ವಶನ್ಸು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬರುತ್ತೆ, 15, 16 ಅಂತೂ ಬಂದೇ ಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿಯಲ್ಲಿ ಮಾರ್ಕ್ಸ್ ತೆಗೆಯೋದು ಈಸಿ, ಸಿ ಇ ಟಿಯಲ್ಲಿ ಮಾರ್ಕ್ಸ್ ತೆಗೆಯೋದು ಕಷ್ಟ. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ 95 ದಾಟುತ್ತೆ. ಬಟ್ 60ಕ್ಕೆ 55 ದಾಟುವಂಥ ವಿದ್ಯಾರ್ಥಿಗಳು 100 ಕೂಡ ಇರೋದಿಲ್ಲ. ಎಷ್ಟೋ ವರ್ಷ ಹೈಯೆಸ್ಟ್ ಮಾರ್ಕ್ಸ್ ಇನ್ ಪಿ ಯು ಸಿ 100 ಎಷ್ಟೊಂದು ಜನಕ್ಕೆ ಬಂದಿದ್ದರೆ, ಅದೇ ಹೈಯೆಸ್ಟ್ ಮಾರ್ಕ್ಸ್ ಇನ್ ಸಿ ಇ ಟಿ 60ಗೆ 56, 57, 58. 60ಗೆ 60 ತೆಗೆದಿರೋರು ಇಡೀ ಕರ್ನಾಟಕದಲ್ಲಿ ಒಂದು 5-6 ಜನ ಇದ್ದರೆ ಹೆಚ್ಚು ಆ ವರ್ಷದಲ್ಲಿ. ಏಕೆಂತ ಹೇಳಿದ್ರೆ ಸಿ ಇ ಟಿಗೆ ಬೇಕಾಗಿರೋ ಕಾನ್ಸೆಪ್ಟ್ಸೇ ಬೇರೆ. ಇದು ನಮ್ಮ ಅನಿಸಿಕೆಯ ಬ್ಲೂ ಪ್ರಿಂಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಫಸ್ಟ್ ಇಯರ್ ಬ್ಲೂ ಪ್ರಿಂಟ್ ವಿಚಾರದಲ್ಲಿ ಒಂದು ಡಿಸ್ಕಷನನ್ನು ಮಾಡಿದ್ದೀವಿ. ನೀವು ಕಮೆಂಟ್ಸ್ ಹಾಕಿ, ನಿಮ್ಗೇನಾದರೂ ಸೆಕೆಂಡ್ ಇಯರ್ದು ಬೇಕು ಅಂತ ಹೇಳಿದ್ರೆ ನಿಮ್ಮ ನಿರೀಕ್ಷೆ ನೋಡಿ ನಾವು ಸೆಕೆಂಡ್ ಇಯರ್ ಬ್ಲೂ ಪ್ರಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಆದರೆ ಖಂಡಿತ ಇದು ಯಾರೂ ಕೊಟ್ಟ ಬ್ಲೂ ಪ್ರಿಂಟ್ ಅಲ್ಲ, ಇದು ನಮ್ಮ ಅನಿಸಿಕೆ. ನಮಗನಿಸಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮಗೂ ಕೆ ಇ ಎಗೂ ಪಿ ಇ ಬೋರ್ಡ್ಗೂ ಯಾವ ಸಂಬಂಧಗಳು ಇಲ್ಲ. ಇಷ್ಟು ಓದ್ಕೊಳ್ಳಿ ಸಾಕು, ಇಷ್ಟು ಬರುತ್ತೆ. ಸಿ ಇ ಟಿಗೆ ಲಾಸ್ಟ್ 1 ಮಂತಲ್ಲಿ ಹೇಗೆ ಓದಬೇಕು, ಇದೆಲ್ಲ ಶುದ್ಧ ಸುಳ್ಳುಗಳು. ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಪ್ರತಿದಿನ 2 ಅವರ್ ಓದಿ 60ಕ್ಕೆ 60 ಬರುತ್ತೆ. 3.5 ಲಕ್ಷ ಜನದಲ್ಲಿ 30 ಜನಕ್ಕೂ 60ಕ್ಕೆ 60 ಬರೋದಿಲ್ಲ. ಇಡೀ ವರ್ಷ ಓದಿರೋರಿಗೆ ಪ್ರತಿದಿನ 3 ಅವರ್ ಓದಿ 2 ಅವರ್ ಓದಿ 60ಕ್ಕೆ 60 ಬರುತ್ತೆ ಅಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆ ಥರದ ಸುಳ್ಳುಗಳನ್ನು ನಂಬೇಡಿ ವಿದ್ಯಾರ್ಥಿಗಳೇ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಡಿ, ಶ್ರದ್ಧೆಯಿಂದ ಓದಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.